ತಂದಿರ್ತಕ್ಕಂಥ ಸಂತಾಪ ಸೂಚನೆ BC ನಾಗೇಶ್ ಅವರು ನಿನ್ನೆ ತಾನೇ ಆಸ್ಪತ್ರೆಯಲ್ಲಿ ಮರಣ ಹೊಂದಿರತಕ್ಕಂಥದ್ದು ಅತ್ಯಂತ ವಿಷಾದನೀಯ ಮತ್ತು ಈ ಸಂತಾಪ ಸೂಚನೆಯನ್ನು ನಮ್ಮ ಸರ್ಕಾರ ಮತ್ತು ಈ ಸದನ ಸಂಪೂರ್ಣವಾಗಿ ಬೆಂಬಲಿಸ್ತಾ ನಾಗೇಶ್ ಅವರು ಅವರ ಚಿಕ್ಕಮಗಳೂರಿನಲ್ಲಿ ಜನಿಸಿದ್ದು ವ್ಯಾಪಾರ ವೃತ್ತಿಯಾಗಿದ್ರೂ ಅವರು ABVP ಮೂಲಕ ರಾಜಕಾರಣಕ್ಕೆ ಬಂದು ಅವತ್ತಿನ ಕಾಲದಲ್ಲೇ ಅವರು ಭಾಳ ಜನಪ್ರಿಯತೆಯನ್ನು ಗಳಿಸಿ ಚಿಕ್ಕಮಗಳೂರು ಮತ್ತು ತಿಪಟೂರು ತುಮಕೂರು 2-3 ಜಿಲ್ಲೆನಲ್ಲಿ ಅವರು ಭಾಳ ಅತ್ಯಂತ ಜನಪ್ರಿಯರಾಗಿದ್ದರು. ನಂತರ ಅವರು 2008ರಲ್ಲಿ ಶಾಸಕರಾಗ್ತಾರೆ. ಅದಾದಮೇಲೆ ಮತ್ತೊಂದು ಬಾರಿ 2013ರಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಆ ಅವಧಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಸಾಕಷ್ಟು ಕೆಲಸವನ್ನು ರಾಜ್ಯದಲ್ಲಿ ರಾಜ್ಯದ ಉದ್ದಗಲಕ್ಕೂ ಪರಿಚಯಿಸಿಕೊಂಡು ಜೊತೆಗೆ ಅನೇಕ ಹೊಸ ಕಾರ್ಯಕ್ರಮಗಳನ್ನ ತರೋದ್ರ ಜೊತೆಗೆ ವಿದ್ಯಾರ್ಥಿಗಳ ಒಂದು ಮೌಲ್ಯವರ್ಧನೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಶಿಕ್ಷಣದಲ್ಲಿ ಕೆಲವು ಬದಲಾವಣೆಯನ್ನು ತರ್ತಕ್ಕಂಥ ಅನೇಕ ದೃಢ ಸಂಕಲ್ಪವನ್ನು ತಗೊಂಡು ಒಳ್ಳೆಯ ಕೆಲಸವನ್ನು ಮಾಡಿ ಜೊತೆಗೆ ತಿಪಟೂರಿನಲ್ಲೂ ಸಹ ನನಗೆ ಭಾಳ ಹತ್ತಿರ ತಾಲೂಕು ನಮ್ಮ ನಾಗಮಂಗಲ ಮಂಡ್ಯ ನಾನು ಅನೇಕರು ನಮ್ಮ ಕೊಬ್ಬರಿ ವ್ಯಾಪಾರಗಾರರಲ್ಲಿ ಹೋಗ್ತಾ ಬರ್ತಾ ಸಂಪರ್ಕ ಇದ್ದರು. ಭಾಳ ಒಳ್ಳೆಯ ಶಾಸಕರು ಅಂತೇಳಿ ಭಾಳಷ್ಟು ಜನ ಮಾತಾಡ್ತಿದ್ದ ನಾನು ಕೇಳಿದೆ. ಅದಾದ ನಂತರ ನಾವು ಅವ್ರು ನೇರವಾಗಿ ಪರಿಚಯ ಆದದ್ದು. ಬಹುಶಃ ಇಂಥ ಒಂದು ಒಳ್ಳೆಯ ಕೆಲಸ ಸರಳ ಸಜ್ಜನಿಕೆ ಇದ್ದಂಥ ಒಬ್ಬ ರಾಜಕಾರಣಿ ಇನ್ನೂ ವಯಸ್ಸು ಚೆನ್ನಾಗಿದ್ದಾಗಲೇ ನೆನೆ ಆಸ್ಪತ್ರೆಯಲ್ಲಿ ಅವರ ಆರೋಗ್ಯದ ಕಾರಣ ನಿಧನ ಹೊಂದಿರತಕ್ಕಂಥದ್ದು ಅತ್ಯಂತದ ದುಃಖದ ಸಂಗತಿ. ಅವರಿಗೆ ಅವರ ಕುಟುಂಬಕ್ಕೆ ಅವರ ಆತ್ಮಕ್ಕೆ ಶಾಂತಿ ಕೋರೋದ್ರ ಜೊತೆಗೆ ಅವರ ಕುಟುಂಬ ಮತ್ತು ಅವರ ಬೆಂಬಲಿಗರು ಅವರ ಸ್ನೇಹಿತರುಗಳಿಗೆ ದೇವರು ಸಮಾಧಾನ ಶಕ್ತಿಯನ್ನು ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ತಾವು ತಂದಿರ್ತಕ್ಕಂಥ ಸಂತಾಪ ಸೂಚನೆಯನ್ನು ಬೆಂಬಲಿಸಿ ನಮಸ್ಕಾರ. ತಾವು ತಂದಿರ್ತಕ್ಕಂಥ ಸಂತಾಪ ಸೂಚನೆ BC ನಾಗೇಶ್ ಅವರು ನಿನ್ನೆ ತಾನೇ ಆಸ್ಪತ್ರೆಯಲ್ಲಿ ಮರಣ ಹೊಂದಿರತಕ್ಕಂಥದ್ದು ಅತ್ಯಂತ ವಿಷಾದನೀಯ ಮತ್ತು ಈ ಸಂತಾಪ ಸೂಚನೆಯನ್ನು ನಮ್ಮ ಸರ್ಕಾರ ಮತ್ತು ಈ ಸದನ ಸಂಪೂರ್ಣವಾಗಿ ಬೆಂಬಲಿಸ್ತಾ ನಾಗೇಶ್ ಅವರು ಅವರ ಚಿಕ್ಕಮಗಳೂರಿನಲ್ಲಿ ಜನಿಸಿದ್ದು ವ್ಯಾಪಾರ ವೃತ್ತಿಯಾಗಿದ್ರೂ ಅವರು ABVP ಮೂಲಕ ರಾಜಕಾರಣಕ್ಕೆ ಬಂದು ಅವತ್ತಿನ ಕಾಲದಲ್ಲೇ ಅವರು ಭಾಳ ಜನಪ್ರಿಯತೆಯನ್ನು ಗಳಿಸಿ ಚಿಕ್ಕಮಗಳೂರು ಮತ್ತು ತಿಪಟೂರು ತುಮಕೂರು 2-3 ಜಿಲ್ಲೆನಲ್ಲಿ ಅವರು ಭಾಳ ಅತ್ಯಂತ ಜನಪ್ರಿಯರಾಗಿದ್ದರು. ನಂತರ ಅವರು 2008ರಲ್ಲಿ ಶಾಸಕರಾಗ್ತಾರೆ. ಅದಾದಮೇಲೆ ಮತ್ತೊಂದು ಬಾರಿ 2013ರಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಆ ಅವಧಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಸಾಕಷ್ಟು ಕೆಲಸವನ್ನು ರಾಜ್ಯದಲ್ಲಿ ರಾಜ್ಯದ ಉದ್ದಗಲಕ್ಕೂ ಪರಿಚಯಿಸಿಕೊಂಡು ಜೊತೆಗೆ ಅನೇಕ ಹೊಸ ಕಾರ್ಯಕ್ರಮಗಳನ್ನ ತರೋದ್ರ ಜೊತೆಗೆ ವಿದ್ಯಾರ್ಥಿಗಳ ಒಂದು ಮೌಲ್ಯವರ್ಧನೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಶಿಕ್ಷಣದಲ್ಲಿ ಕೆಲವು ಬದಲಾವಣೆಯನ್ನು ತರ್ತಕ್ಕಂಥ ಅನೇಕ ದೃಢ ಸಂಕಲ್ಪವನ್ನು ತಗೊಂಡು ಒಳ್ಳೆಯ ಕೆಲಸವನ್ನು ಮಾಡಿ ಜೊತೆಗೆ ತಿಪಟೂರಿನಲ್ಲೂ ಸಹ ನನಗೆ ಭಾಳ ಹತ್ತಿರ ತಾಲೂಕು ನಮ್ಮ ನಾಗಮಂಗಲ ಮಂಡ್ಯ ನಾನು ಅನೇಕರು ನಮ್ಮ ಕೊಬ್ಬರಿ ವ್ಯಾಪಾರಗಾರರಲ್ಲಿ ಹೋಗ್ತಾ ಬರ್ತಾ ಸಂಪರ್ಕ ಇದ್ದರು. ಭಾಳ ಒಳ್ಳೆಯ ಶಾಸಕರು ಅಂತೇಳಿ ಭಾಳಷ್ಟು ಜನ ಮಾತಾಡ್ತಿದ್ದ ನಾನು ಕೇಳಿದೆ. ಅದಾದ ನಂತರ ನಾವು ಅವ್ರು ನೇರವಾಗಿ ಪರಿಚಯ ಆದದ್ದು. ಬಹುಶಃ ಇಂಥ ಒಂದು ಒಳ್ಳೆಯ ಕೆಲಸ ಸರಳ ಸಜ್ಜನಿಕೆ ಇದ್ದಂಥ ಒಬ್ಬ ರಾಜಕಾರಣಿ ಇನ್ನೂ ವಯಸ್ಸು ಚೆನ್ನಾಗಿದ್ದಾಗಲೇ ನೆನೆ ಆಸ್ಪತ್ರೆಯಲ್ಲಿ ಅವರ ಆರೋಗ್ಯದ ಕಾರಣ ನಿಧನ ಹೊಂದಿರತಕ್ಕಂಥದ್ದು ಅತ್ಯಂತದ ದುಃಖದ ಸಂಗತಿ. ಅವರಿಗೆ ಅವರ ಕುಟುಂಬಕ್ಕೆ ಅವರ ಆತ್ಮಕ್ಕೆ ಶಾಂತಿ ಕೋರೋದ್ರ ಜೊತೆಗೆ ಅವರ ಕುಟುಂಬ ಮತ್ತು ಅವರ ಬೆಂಬಲಿಗರು
ಅವರ ಸ್ನೇಹಿತರುಗಳಿಗೆ ಒಂದು ದೇವರು ಸಮಾಧಾನ ಶಕ್ತಿಯನ್ನು ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಯನ್ನು ಬೆಂಬಲಿಸಿ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.